ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ ಅನ್ನೋ ಪಾಠದ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ಈ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು, ಯಾವ್ಯಾವ ಟೈಪ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್ ಇದೆ, ಇವುಗಳ ಇಂಪಾರ್ಟೆನ್ಸ್ ಏನು ಇನ್ ದ ಬಾಡಿ, ಸೊ ಇವುಗಳ ಬಗ್ಗೆ ನಾವು ಕಲಿತಾ ಹೋಗೋಣ. ಸೊ ಮೊದಲಿಗೆ ಬಯೋಮಾಲಿಕ್ಯೂಲ್ಸ್ ಅನ್ನೋದು ಎಕ್ಸಾಂಪಲ್ಸ್ ನಾವು ತಗೊಂಡ್ರೆ ಕಾರ್ಬೋಹೈಡ್ರೇಟ್ಸ್, proteins, nucleic acid and lipids. Okay, so ಈ ನಾಲ್ಕು ಮಾಲಿಕ್ಯೂಲ್ಸ್ಗಳೇನಿದೆ ಇವುಗಳನ್ನ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕರಿಬಹುದು ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಲಿಕ್ಯೂಲ್ಸ್. ಓಕೆ, ಸೊ ಇವುಗಳ ಅಲ್ಲದೇನೆ ನಮಗೆ ವೈಟಮಿನ್ಸ್ ಕೂಡ ಬೇಕಾಗತ್ತೆ and minerals are also needed for day to day life. ಸೊ ಅಂದ್ರೆ ಯಾವುದೇ ಒಂದು ಲಿವಿಂಗ್ ಸೆಲ್ ಅಂತ ನೀವು ತಗೊಂಡ್ರೆ, ಇದು ಆಸ್ ಸ್ಮಾಲ್ ಆಸ್ ಬ್ಯಾಕ್ಟೀರಿಯಾ ಆರ್ ಆಸ್ ಬಿಗ್ ಆಸ್ ಲೈಕ್ ಅನಿಮಲ್ಸ್, ಪ್ಲಾಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ, ಪ್ರೊಕ್ಯಾರಿಯೋಟ್ಸ್ ಆಗಿರ್ಬೋದು ಅಥವಾ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಆಗಿದ್ರು ಕೂಡ, ಸೊ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಆ ಸೆಲ್ ತನ್ನ ಫಂಕ್ಷನ್ನ ಮಾಡಬೇಕು ಸರಿಯಾಗಿ ಅಂತಂದ್ರೆ ಸೊ ಈ ಬಯೋಮಾಲಿಕ್ಯೂಲ್ಗಳ ಅವಶ್ಯಕತೆ ತುಂಬಾ ಇದೆ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಕೊರತೆ ಆದ್ರೂ ಕೂಡ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಫ್ಕೋರ್ಸ್ ಎಕ್ಸೆಸ್ ಆದ್ರೂ ಕೂಡ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿನಲ್ಲಿ ದ ಪ್ರಾಪರ್ ಲೆವೆಲ್ ಆಫ್ ದೀಸ್ ಬಯೋಮಾಲಿಕ್ಯೂಲ್ಸ್ ವಿಲ್ ಬಿ ಮೇಂಟೈನ್ಡ್. ಓಕೆ, ಸೊ ಯಾವುದೇ ಒಂದು ಸೆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನಾವು ಯಾವುದನ್ನೇ ತಗೊಂಡ್ರು ಕೂಡ ಆ ಲಿವಿಂಗ್ ಆರ್ಗ್ಯಾನಿಸಮ್ ತನ್ನ ಫಂಕ್ಷನ್ಸ್ಗಳನ್ನ ಮಾಡಲಿಕ್ಕೆ ಈ ಬಯೋಮಾಲಿಕ್ಯೂಲ್ಸ್ಗಳ ಅವಶ್ಯಕತೆ ಇದೆ. ಸೊ ನಾವಿಲ್ಲಿ ಇದನ್ನ ಮಾಲಿಕ್ಯುಲರ್ ಲೆವೆಲ್ನಲ್ಲಿ ಹೋಗಿ ನೋಡೋದಾದ್ರೆ ಈ ಎಲ್ಲ ಬಯೋಮಾಲಿಕ್ಯೂಲ್ಸ್ಗಳು ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ದೇ ಆರ್ ಮೇಡ್ ಅಪ್ ಆಫ್ ಕಾರ್ಬನ್. ಸೊ ಕಾರ್ಬನ್ ಜೊತೆಗೆ ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಎಲಿಮೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್. ಸೊ ಈ ರೀತಿಯಾದಂಥ ಎಲಿಮೆಂಟ್ಸ್ಗಳಿಂದಾನೇ ಈ ಎಲ್ಲ ಬಯೋಮಾಲಿಕ್ಯೂಲ್ಸ್ಗಳು ಕೂಡ ಆಗಿರೋದು. ಸೊ ಒಂದು ಲಿವಿಂಗ್ ಸೆಲ್ ತನ್ನ ಕೆಲಸನ ಸರಿಯಾಗಿ ಮಾಡಬೇಕು ಅಂತಂದ್ರೆ ಈ ಬಯೋಮಾಲಿಕ್ಯೂಲ್ಸ್ಗಳು ಲೈಫ್ಲೆಸ್ ಆಟಮ್ ಇಂದ ಆಗಿರುತ್ತೆ. ಸೊ ದ್ಯಾಟ್ ಈಸ್ ದಿ ಮಿಸ್ಟ್ರಿ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಸೊ ಈ ಲೈಫ್ ಎಲ್ಲಿಂದ ಬಂತು, ಯಾಕಂದ್ರೆ ಈ ಎಲ್ಲ ಆಟಮ್ಗಳಲ್ಲಿ ದೇ ಆರ್ ಕಾಲ್ಡ್ ಎಸ್ ದಿ ಲೈಫ್ಲೆಸ್ ಆಟಮ್ಸ್. ಸೊ ಆದ್ರೆ ಈ ಎಲ್ಲ ಆಟಮ್ಗಳು ಒಟ್ಟಿಗೆ ಸೇರಿದಾಗ ಸೊ ಒಂದು ರೀತಿಯಾದಂಥ ಫಂಕ್ಷನ್ ಅವಕ್ಕೇನು ಬರುತ್ತೆ ಅಥವಾ ಅದೇನು ಕೆಲಸ ಮಾಡತ್ತೆ ಅವುಗಳಿಂದನೇ ಈ ಲೈಫ್ ಅನ್ನೋದು ನಡೀತಾ ಹೋಗುತ್ತೆ. ಓಕೆ, ಸೊ ಇವುಗಳ ಫಂಕ್ಷನ್ಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಬ್ರಾಂಚ್ ಆಫ್ ಕೆಮಿಸ್ಟ್ರಿನ ನಾವು ಬಯೋಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಬೇಸಿಕಲಿ ಬಯೋಕೆಮಿಸ್ಟ್ರಿನಲ್ಲಿ ನಾವು ಯಾವ್ಯಾವ ಕೆಮಿಕಲ್ ರಿಯಾಕ್ಷನ್ಸ್ಗಳು ಸೆಲ್ ಒಳಗಡೆ ನಡೀತಾ ಹೋಗುತ್ತೆ. ಸೊ ಈಗ ನಾವು ಉಸಿರಾಡ್ತೀವಿ, ಆಕ್ಸಿಜನ್ನ ತಗೊಳ್ತೀವಿ, ಒಳಗಡೆ ಆಕ್ಸಿಜನ್ ಯುಟಿಲೈಸ್ ಆಗತ್ತೆ ಎನರ್ಜಿ ಪ್ರೊಡ್ಯೂಸ್ ಮಾಡಲಿಕ್ಕೆ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ನ ದೇಹದಿಂದ ಆಚೆ ಹಾಕ್ತೀವಿ. ಸೊ ಈ ಪ್ರಾಸೆಸ್ ಏನಿದೆ ಇದು ನಾವು ಇಷ್ಟು ಹೇಳಿದಷ್ಟು ಸಿಂಪಲ್ ಆಗಿರಲ್ಲ, ಅದರಲ್ಲಿ ಎಷ್ಟೊಂದು ರಿಯಾಕ್ಷನ್ಸ್ಗಳಿರುತ್ತೆ. ಆ ರಿಯಾಕ್ಷನ್ಸ್ಗಳೆಲ್ಲನೂ ಒಂದು ಸೆಲ್ ಒಳಗಡೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಬಯೋಕೆಮಿಸ್ಟ್ರಿ ಅಂತ ಅಂದರೆ ಏನು ಕೆಮಿಕಲ್ ರಿಯಾಕ್ಷನ್ಸ್ ಆಗತ್ತೆ ಲಿವಿಂಗ್ ಸೆಲ್ನಲ್ಲಿ, ಅವುಗಳ ಒಂದು ಕಲೆಕ್ಷನ್ಸ್ ಅಥವಾ ಅವುಗಳ ಬಗ್ಗೆ ನಾವು ಕಲಿಯುವಂಥ ಟಾಪಿಕ್. ಓಕೆ, ಬಯೋಕೆಮಿಸ್ಟ್ರಿ. ಸೊ ನಾವೀಗ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು, ಬಯೋಕೆಮಿಸ್ಟ್ರಿ ಇವುಗಳು ಯಾವ್ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಕಲ್ತ್ಕೊಂಡ್ವಿ. ಮೊದಲನೇದಾಗಿ ನಾವು ಬಯೋಮಾಲಿಕ್ಯೂಲ್ಸ್ನಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ಈ ಕಾರ್ಬೋಹೈಡ್ರೇಟ್ಸ್ಗಳನ್ನ ಸ್ಯಾಕರೈಡ್ಸ್ ಅಂತ ಕೂಡ ಕರೀತಾರೆ. ಆದರೆ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ತುಂಬಾ ಹಳೆ ಹೆಸರು, ಅದನ್ನೇ ಈಗಲೂ ಕೂಡ ರಿಟೈನ್ ಮಾಡ್ಕೊಂಡಿದ್ವಿ. ವೆರಿ ರೇರ್ಲಿ ನಾವು ಸ್ಯಾಕರೈಡ್ಸ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ಸ್ ವೆರಿ ಫೆಮಿಲಿಯರ್ ಆಗಿರ್ತಕ್ಕಂಥ ವರ್ಡ್. ಸೊ ಯಾಕೆ ಅವರು ಕಾರ್ಬೋಹೈಡ್ರೇಟ್ಸ್ ಅಂತ ಇಟ್ರು ಅಂದ್ರೆ, ನಾನು ಈಗಾಗಲೇ ಹೇಳ್ದಾಗೆ ಇವುಗಳೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್, ಹಾಗಾಗಿ ಕಾರ್ಬನ್ ಇದ್ದೇ ಇರತ್ತೆ ಅಂತ. ಸೊ ನಾವೀಗ ಎಕ್ಸ್ ನಂಬರ್ ಆಫ್ ಕಾರ್ಬನ್ ಅಂತ ತಗೊಂಡ್ರೆ ಅವುಗಳ ಎಂಪಿರಿಕಲ್ ಫಾರ್ಮುಲಾ ಎಲ್ಲ ನಾವು ಬರೆದಾಗ ನಮಗೆ ಈ ರೀತಿಯಾದಂಥ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಸಿಕ್ಕಿತ್ತು ಕಾರ್ಬೋಹೈಡ್ರೇಟ್ಸ್ಗಳಿಗೆ. ಸೊ ಅಂದ್ರೆ ಅರ್ಥ ಹೈಡ್ರೇಟ್ಸ್ ಆಫ್ ಕಾರ್ಬನ್, ದಿಸ್ ಇಸ್ ವಾಟರ್, ರೈಟ್? ಸೊ ವಾಟರ್ ಹೈಡ್ರೇಟ್ಸ್ ಆಫ್ ಕಾರ್ಬನ್. ಓಕೆ, ಸೊ ಈ ರೀತಿಯಾದಂಥ ನಮಗೆ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಸಿಕ್ಕಿದ್ರಿಂದ ಆ ಮಾಲಿಕ್ಯೂಲ್ಗಳನ್ನೆಲ್ಲ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತಿದ್ವಿ. ಆದರೆ ಲೇಟರ್ ಇಯರ್ಸ್ನಲ್ಲಿ ಅಂದರೆ ಇವುಗಳ ಅಧ್ಯಯನ ಎಲ್ಲ ತುಂಬ ಜಾಸ್ತಿ ನಡೀತಾ ಇದ್ದಂಗೆ ನಮಗೆ ಅರ್ಥ ಆಗ್ತಾ ಬಂತು, ಈ ಫಾರ್ಮುಲಾ ನಾವೇನು ಬರ್ದಿದ್ದೀವಿ ಹೈಡ್ರೇಟ್ಸ್ ಆಫ್
ಕಾರ್ಬನ್, ಅದಕ್ಕೆ ಸೀಮಿತವಾಗಿ ಮಾತ್ರ ಈ ಕಾರ್ಬೋಹೈಡ್ರೇಟ್ಸ್ಗಳಿಲ್ಲ, ಅವುಗಳ ಹೊರತಾಗಿಯೂ ಕೂಡ ಕಾರ್ಬೋಹೈಡ್ರೇಟ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ನಾವೀಗ ಗ್ಲುಕೋಸ್ ಅಂತ ತಗೊಂಡ್ರೆ, ಸೊ ಗ್ಲುಕೋಸ್ ಫಾರ್ಮುಲಾ ಇಸ್ C6H12O6. ಸೊ ಇದನ್ನು ನಾವು ಈ ಫಾರ್ಮುಲಾಗೆ ಈಸಿಯಾಗಿ ಫಿಟ್ ಮಾಡ್ಬೋದು, ಬಿಕಾಸ್ 6 ಕಾರ್ಬನ್ಸ್ ಆರ್ ದೇರ್. ಸೊ ಅದನ್ನು ನಾವು ಇಲ್ಲಿ 6 ಅಂತ ಬರ್ಕೊಂಡು H2O, ಓಕೆ. ಸೊ ಇದನ್ನು ಕೂಡ ನಾವು 6 ಅಂತ ಬರೆದ್ರೆ 6 2s are 12 ಹೈಡ್ರೋಜನ್, 6 1s are 6 ಆಕ್ಸಿಜನ್ ಆಟಮ್. ಓಕೆ, ಸೊ ಇದನ್ನು ನಾವು ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ಈಸಿಯಾಗಿ ಹೇಳ್ಬೋದು. ಸೊ ಇನ್ನೊಂದು ಮಾಲಿಕ್ಯೂಲ್ನ ನಾವು ಕನ್ಸಿಡರ್ ಮಾಡಿದರೆ, ಸೊ ಇದನ್ನು ರ್ಯಾಮ್ನೋಸ್ ಅಂತ ಕರಿತಾರೆ. ಸೊ ಈ ರ್ಯಾಮ್ನೋಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C6H12O5. ಓಕೆ, ಸೊ ಈ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ಅದನ್ನ ಈ ಕಂಡೆನ್ಸ್ಡ್ ಫಾರ್ಮುಲಾಗೆ ಅಥವಾ ಎಂಪಿರಿಕಲ್ ಫಾರ್ಮುಲಾಗೆ ನಾವು ಫಿಟ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಈ ರ್ಯಾಮ್ನೋಸ್ ಅನ್ನೋದು ಇಟ್ ಈಸ್ ಅ ಸ್ಯಾಕರೈಡ್. ಈ ಗ್ಲುಕೋಸ್ ಯಾವ ಫ್ಯಾಮಿಲಿ ಇರುತ್ತೆ, ಸೊ ಆ ರೀತಿ ಗ್ಲುಕೋಸ್ನ ನಾವು ಸ್ಯಾಕರೈಡ್ ಅಂತ ಕನ್ಸಿಡರ್ ಮಾಡಿದ್ರೆ ರ್ಯಾಮ್ನೋಸ್ ಕೂಡ ಸ್ಯಾಕರೈಡ್ ಮಾಲಿಕ್ಯೂಲ್. ಆದರೆ ಈ ರ್ಯಾಮ್ನೋಸ್ ಅನ್ನೋದು C6H2OY ಅಂದರೆ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅನ್ನೋ ಫಾರ್ಮುಲಾಗೆ ಫಿಟ್ ಆಗ್ತಾ ಇಲ್ಲ. ಸೊ ಹಾಗೆ ಕೇವಲ ಈ ಶುಗರ್ ಮಾಲಿಕ್ಯೂಲ್ ಅಥವಾ ಸ್ಯಾಕರೈಡ್ ಮಾಲಿಕ್ಯೂಲ್ ಅಲ್ಲದೆ ಬೇರೆ ಮಾಲಿಕ್ಯೂಲ್ಗಳು ಕೂಡ ಈ ಫಾರ್ಮುಲಾಗೆ ಫಿಟ್ ಇನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆಸಿಡ್, ಇಫ್ ಯು ಟೇಕ್ acetic acid CH3COOH, ನಾವಿದನ್ನ C2H4O2 ಅಂತ ಬರ್ಕೊಳ್ಬೋದು. ಸೊ ನನ್ನ ಕಂಡೆನ್ಸ್ಡ್ ಫಾರ್ಮುಲಾಗೆ ಹಾಕಬೇಕಾದ್ರೆ ದಿಸ್ ಇಸ್ C2H2O twice ಅಂತ ಬರಿಬೋದು. ಸೊ ಅಸಿಟಿಕ್ ಆಸಿಡ್ ಇಸ್ ಆಕ್ಚುಲಿ ಹ್ಯಾವಿಂಗ್ ದಿಸ್ ಫಾರ್ಮುಲಾ. ಓಕೆ, ಸೊ ಆದರೆ ಅಸಿಟಿಕ್ ಆಸಿಡ್ ಶುಗರ್ ಅಲ್ಲ, ಇಟ್ ಈಸ್ ನಾಟ್ ಅ ಸ್ಯಾಕರೈಡ್. ಸೊ ಹೀಗೆ ಇನಿಷಿಯಲ್ ಆಗಿ ಅವರು ಈ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ಶುರು ಮಾಡಿದ್ರು ಕೂಡ, ಸೊ ಲೇಟರ್ ಇಯರ್ಸ್ನಲ್ಲಿ ದೇ ಗಾಟ್ ಟು ನೋ ದಟ್ ಎಲ್ಲ ಮಾಲಿಕ್ಯೂಲ್ಗಳು, ಈ ಸ್ಯಾಕರೈಡ್ಸ್ ಅಂತ ಕರೆಯೋ ಎಲ್ಲ ಅಂತ ಮಾಲಿಕ್ಯೂಲ್ಗಳು ಈ ಫಾರ್ಮುಲಾಗೆ ಫಿಟ್ ಇನ್ ಆಗಲ್ಲ. ಸೊ ಹಾಗೆ ಆ ಫಾರ್ಮುಲಾಗೆ ಫಿಟ್ ಆಗುವಂಥ ಮಾಲಿಕ್ಯೂಲ್ಗಳೆಲ್ಲ ಸ್ಯಾಕರೈಡ್ ಅಲ್ಲ ಅಂತ ಅನ್ನೋದು ಅರ್ಥ ಆಯಿತು. ಬಟ್ ಸ್ಟಿಲ್ ನಾವು ವಿ ರಿಟೇನ್ ದಿಸ್ ವರ್ಡ್ ಕಾರ್ಬೋಹೈಡ್ರೇಟ್ ಅಥವಾ ಕೆಲವೊಂದ್ಸಲ ಸ್ಯಾಕರೈಡ್ ಅಂತ ಕೂಡ ಯೂಸ್ ಮಾಡ್ಬೋದು. ದೆನ್ ವಾಟ್ ಆರ್ ದಿಸ್ ಕಾರ್ಬೋಹೈಡ್ರೇಟ್ಸ್? ನಾವು ಹೇಗೆ ಅದನ್ನು ಡಿಫೈನ್ ಮಾಡ್ಬೋದು ಅಂದರೆ, ಈ ಕಾರ್ಬೋಹೈಡ್ರೇಟ್ಸ್ಗಳು ಪಾಲಿಹೈಡ್ರಾಕ್ಸಿ molecules. Polyhydroxy means hydroxy is OH group, so the given molecule will be having more than 2 hydroxyl group. ಅವುಗಳನ್ನ ನಾವು polyhydroxy ಅಂತ ಕರಿತೀವಿ. 3 is minimum, so 3 or more than 3 hydroxyl group will be present. ಅವುಗಳನ್ನ polyhydroxy. ಕೇವಲ ಇದು ಒಂದೇ ಫಂಕ್ಷನಲ್ ಗ್ರೂಪ್ ಅಲ್ಲ, either they will be having aldehyde group or ketone group. Okay, so ನಾವೀಗ ಡಿಫೈನ್ ಮಾಡ್ಬೋದು, ಕಾರ್ಬೋಹೈಡ್ರೇಟ್ಸ್ ಆರ್ polyhydroxyaldehydes or ketones, okay, or molecules which give these on hydrolysis. ಅಂದರೆ ಸೊ ಯಾವುದೇ ಒಂದು ಮಾಲಿಕ್ಯೂಲ್ನ ನೀವು ತಗೊಂಡು ಈಗ ಎ ಅಂತ ನಾವು ಕನ್ಸಿಡರ್ ಮಾಡಿ ಆ ಮಾಲಿಕ್ಯೂಲ್ ನಾವು ಹೈಡ್ರಾಲಿಸಿಸ್ ಮಾಡಿದರೆ, ಓಕೆ, ಸೊ ಹೈಡ್ರಾಲಿಸಿಸ್ ಮಾಡಿದಾಗ ಕೂಡ ನಮಗೆ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಪಾಲಿಹೈಡ್ರಾಕ್ಸಿ ಕೀಟೋನ್ ಪ್ರಾಡಕ್ಟ್ ಆಗಿ ಸಿಗಬೇಕು. ಸೊ ಅಂಥ ಮಾಲಿಕ್ಯೂಲ್ ಅಂದರೆ ಈಗ ಎ ಮಾಲಿಕ್ಯೂಲ್ನು ನಾವೀಗ ಕಾರ್ಬೋಹೈಡ್ರೇಟ್ಸ್ ಅಥವಾ ಸ್ಯಾಕರೈಡ್ಸ್ ಅಂತ ಕರಿಬೋದು. ಸೊ ಇನ್ನೊಂದ್ಸಲ ಡಿಫೈನ್ ಮಾಡೋದಾದರೆ, ದೀಸ್ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆರ್ ಮಾಲಿಕ್ಯೂಲ್ಸ್ ವಿಚ್ ಗಿವ್ ದೀಸ್ ಆನ್ ಹೈಡ್ರಾಲಿಸಿಸ್. ಓಕೆ, ಸೊ ಎಕ್ಸಾಂಪಲ್ ಆಗಿ ಜಸ್ಟ್ ಆಸ್ ಆಫ್ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಗ್ಲುಕೋಸ್ ಮಾಲಿಕ್ಯೂಲ್ ಆಗಿರ್ಬೋದು, ಫ್ರಕ್ಟೋಸ್. ಸೊ ಇವುಗಳೆಲ್ಲ ಡೇ ಟು ಡೇ ಲೈಫ್ನಲ್ಲಿ ನಾವು ಯೂಸ್ ಮಾಡುವಂಥದ್ದೇ. ಸುಕ್ರೋಸ್, ಸ್ಟಾರ್ಚ್. ಓಕೆ, ಸೊ ಇವುಗಳನ್ನೆಲ್ಲ ನಾವು ಸ್ಯಾಕರೈಡ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ನಾವೀಗ ಮೊದಲಿಗೆ ಡೆಫಿನಿಷನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಈಗ ಕ್ಲಾಸಿಫಿಕೇಶನ್ನ ಕಲಿತಾ ಹೋಗೋಣ. ಕ್ಲಾಸಿಫಿಕೇಶನ್ ಆಫ್ ಸ್ಯಾಕರೈಡ್. ಸೊ ಈ ಸ್ಯಾಕರೈಡ್ ಅಥವಾ ಕಾರ್ಬೋಹೈಡ್ರೇಟ್ಸ್ನ ನಾವು ವೆರೈಟೀಸ್ ಆಫ್ ವೇಸ್ನಲ್ಲಿ ಕ್ಲಾಸಿಫೈ ಮಾಡ್ಬೋದು. ಮೊದಲನೇದಾಗಿ ನಾವು ಕ್ಲಾಸಿಫೈ ಮಾಡೋಣ ಬೇಸ್ಡ್ ಆನ್ ದಿ ನಂಬರ್ ಆಫ್ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಬೈ ದಿ ಹೈಡ್ರಾಲಿಸಿಸ್. products
obtained by hydrolysis. Okay, so andre athwa based on the number of simple units ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈ ಹೈಡ್ರಾಲಿಸಿಸ್ ಆದಾಗ ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ಗಳು ಬರುತ್ತೆ ಅಥವಾ ನಂಬರ್ ಆಫ್ ಸಿಂಪಲ್ ಯೂನಿಟ್ಸ್ಗಳು ಏನಿದೆ, ಸೊ ಅವುಗಳ ಬೇಸಿಸ್ ಮೇಲೆ ನಾವು 3 ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ನೋಡ್ತೀವಿ. ಮೊದಲನೇದಾಗಿ ಮೋನೋಸ್ಯಾಕರೈಡ್, ಸೆಕೆಂಡ್ ಒನ್ ಆಲಿಗೋಸ್ಯಾಕರೈಡ್, and third one is the polysaccharide. Okay, so monosaccharide anta andre mono referring one. Okay, so that means these are the simple units, so they won't undergo further hydrolysis. Okay, so no further hydrolysis. ಯಾಕಂದರೆ ಇವುಗಳೇ ಲಾಸ್ಟ್ ಮಾಲಿಕ್ಯೂಲ್, ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ಸ್ಗಳೇನಿರುತ್ತೆ ಅಂದರೆ ಅವುಗಳಲ್ಲಿ ಪಾಲಿಹೈಡ್ರಾಕ್ಸಿ ಗ್ರೂಪ್ ಇರಬೇಕು, ಇದರ ಆಲ್ಡಿಹೈಡ್ ಗ್ರೂಪ್ ಇರಬೇಕು ಅಥವಾ ಕಿಟೋನಿಕ್ ಗ್ರೂಪ್ ಇರಬೇಕು. ಓಕೆ, ಸೊ ಈ ಪ್ಯಾರಾಮೀಟರ್ಸ್ ಏನಿದೆ ಅವುಗಳೆಲ್ಲ ಇದ್ದು ಆ್ಯಂಡ್ ಫರ್ದರ್ ನಾವು ಅದನ್ನು ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಆಗಲ್ಲ ಟು ಗೆಟ್ ದಿ ಸ್ಟಿಲ್ ಮೋರ್ ಸಿಂಪ್ಲರ್ ಯೂನಿಟ್ ಹ್ಯಾವಿಂಗ್ ದಿ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಆರ್ ದಿ ಪಾಲಿಹೈಡ್ರಾಕ್ಸಿ ಕೀಟೋನ್. ಓಕೆ, ಸೊ ಇವು ಇಂಥ ಮಾಲಿಕ್ಯೂಲ್ಗಳನ್ನ ನಾವು ಮೋನೋಸ್ಯಾಕರೈಡ್ ಅಂತ ಕರಿತೀವಿ. ಸೊ ದಟ್ ಈಸ್ ಅ ಕಾರ್ಬೋಹೈಡ್ರೇಟ್ that cannot be hydrolyzed further to give simpler unit of polyhydroxyaldehydes or ketone are known as the monosaccharide. Okay, so example for this ones are glucose, fructose, ribose, and etc. Okay, so many more are there. So ಇವುಗಳನ್ನ ನೀವು ನೆನ್ಪಿಟ್ಕೊಳ್ಬೋದು. ಸೊ ಮೋಸ್ಟ್ಲಿ ಮೋನೋಸ್ಯಾಕರೈಡ್ ಗ್ಲುಕೋಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ಫ್ರಕ್ಟೋಸ್ ಫ್ರೂಟ್ಸ್ನಲ್ಲಿ ಇರುತ್ತೆ. ದಟ್ ಸ್ವೀಟ್ನೆಸ್ ಆಫ್ ಫ್ರೂಟ್ ಇಸ್ ಬಿಕಾಸ್ ಆಫ್ ದಿ ಫ್ರಕ್ಟೋಸ್ ಮಾಲಿಕ್ಯೂಲ್. ಓಕೆ, ಸೊ ಆ್ಯಂಡ್ ರೈಬೋಸ್ ಅನ್ನೋದು ನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ಇರುತ್ತೆ. ಸೊ ಹೀಗೆ ಈ 3 ಮಾಲಿಕ್ಯೂಲ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ನಿಯರ್ಲಿ ಮೋರ್ ದ್ಯಾನ್ 20 ಮೋನೋಸ್ಯಾಕರೈಡ್ ಯೂನಿಟ್ಸ್ ಆರ್ ದೇರ್. ಸೊ ಅದರಲ್ಲಿ ಈ 3 ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಲಿಕ್ಯೂಲ್ಗಳು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಆಲಿಗೋಸ್ಯಾಕರೈಡ್. ಆಲಿಗೋಸ್ಯಾಕರೈಡ್ಸ್ ಅಂತ ಅಂದರೆ ದಿಸ್ ಇಸ್ 2 to 10 ಅಂತ ನಾವು ತಗೊಳ್ಬೋದು. ಸೊ ವೆನ್ ದೀಸ್ ಅಂಡರ್ಗೋ, ಈಗ ಆಲಿಗೋಸ್ಯಾಕರೈಡ್ ನಾನು OS ಅಂತ ಬರೆದ್ರೆ ದೇ ವಿಲ್ ಅಂಡರ್ಗೋ ಹೈಡ್ರಾಲಿಸಿಸ್. ಆಸಿಡ್ ಹೈಡ್ರಾಲಿಸಿಸ್ನ ನಾವು ಮಾಡಿದರೆ ದಟ್ ಈಸ್ H+ ವಾಟರ್ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದರೆ ಆಗ ನಮಗೆ ಮೋನೋಸ್ಯಾಕರೈಡ್ ಯೂನಿಟ್ಸ್ ವಿಲ್ ಬಿ ಒಬ್ಟೇನ್ಡ್. ಸೊ ಎಷ್ಟು ಮೋನೋಸ್ಯಾಕರೈಡ್ ಯೂನಿಟ್ಸ್ ಬರುತ್ತೆ? 2 to 10 monosaccharide units. So oligosaccharides are carbohydrates that yields 2 to 10 monosaccharide on hydrolysis. ಓಕೆ, ಸೊ ಇದರಲ್ಲಿ ಕೂಡ ಫರ್ದರ್ ನಾವು ಕ್ಲಾಸಿಫೈ ಮಾಡ್ಕೊಳ್ಬೋದು. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಆಲಿಗೋಸ್ಯಾಕರೈಡ್ ಆಫ್ಟರ್ ಹೈಡ್ರಾಲಿಸಿಸ್ ಕೇವಲ 2 ಮೋನೋಸ್ಯಾಕರೈಡ್ ಬಂದರೆ ಅದನ್ನು ನಾವು ಡೈಸ್ಯಾಕರೈಡ್ ಅಂತ ಹೇಳ್ತೀವಿ. ಓಕೆ, ಸೊ ಹ್ಯಾವಿಂಗ್ it has 2 monosaccharides. ಅದೇ ರೀತಿ ನಾವು ಟ್ರೈಸ್ಯಾಕರೈಡ್ ಅಂತ ಕೂಡ ಹೇಳ್ಬೋದು, which has 3 monosaccharide units. Okay, so if 4 idre tetrasaccharide, like the tetra, penta, we can go. So ನಮ್ಮ biological system ಅಥವಾ nature ನಲ್ಲಿ disaccharides are most predominantly present. So trisaccharide ಕೂಡ ಕೆಲವೊಂದು molecules ಇದೆ. So ಉಳಿದದ್ದು not so much of biological activity ಇದುವರೆಗೂ ರಿಪೋರ್ಟ್ ಆಗಿಲ್ಲ. So but very very important ones are disaccharide units. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ತಗೊಳ್ಳೋದಾದ್ರೆ ಸುಕ್ರೋಸ್. ಓಕೆ, ಸುಕ್ರೋಸ್ ಮಾಲಿಕ್ಯೂಲ್, ಲ್ಯಾಕ್ಟೋಸ್, ಮಾಲ್ಟೋಸ್, ಸೊ ಇವುಗಳೆಲ್ಲಾನು ಡೈಸ್ಯಾಕರೈಡ್ ಯೂನಿಟ್ಸ್. ಓಕೆ, ಸೊ ನಾವೀಗ ಟ್ರೈಸ್ಯಾಕರೈಡ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ರಾಫಿನೋಸ್ ಇಸ್ ಆನ್ ಎಕ್ಸಾಂಪಲ್. ಸೊ ಇವುಗಳಲ್ಲಿ 3 ಮೋನೋಸ್ಯಾಕರೈಡ್ ಯೂನಿಟ್ಸ್ಗಳು ಇರುತ್ತೆ.
Okay, so they are oligosaccharide. So now the polysaccharide. So polysaccharide andre enu? These are carbohydrates which will undergo hydrolysis to give rise to more than 10 monosaccharide units. So they are called as the polysaccharides, the bigger molecule. They are called as the polymers. So they are made up of the monosaccharide units. Okay, so mainly glucose in the agirunta chances irutte. That is the most important monosaccharide unit, polymers. So again, more than 10 glucose units, like hundreds, thousands of glucose units combine ಆಗಿ ಆಗಿರ್ತಕ್ಕಂಥ ಮಾಲಿಕ್ಯೂಲ್ ನಾವು ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಅದನ್ನ ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ಸೊ ನಮಗೆ ಮೆನಿ ನಂಬರ್ಸ್ ಆಫ್ monosaccharide units will be obtained. ಸೊ ಎಕ್ಸಾಂಪಲ್ ಆಗಿ ನಾವು ತಗೊಳ್ಳೋದಾದ್ರೆ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇಸ್ ಸ್ಟಾರ್ಚ್. ನಾವು ತಿನ್ನುವಂಥ ಅನ್ನದಲ್ಲಿ ಅಥವಾ ವೀಟಲ್ಲಿ, ಓಕೆ, ಸೊ ಈ ಸ್ಟಾರ್ಚ್ ಇರುತ್ತೆ, ಹಾಗೂ ಗ್ಲೈಕೋಜನ್. ಸೊ ಇದು ಎಕ್ಸೆಸ್ ಆಫ್ ಬ್ಲಡ್ ಶುಗರ್ ಏನಾದ್ರು ಇದ್ರೆ ನಮ್ಮ ಬಾಡಿನಲ್ಲಿ, ಸೊ ಅದು ಗ್ಲೈಕೋಜನ್ ಆಗಿ ಸ್ಟೋರ್ ಆಗತ್ತೆ ಬಾಡಿನಲ್ಲಿ. ಸೊ ಹಾಗೂ ಸ್ಟಾರ್ಚ್, ಗ್ಲೈಕೋಜನ್, ಸೆಲ್ಯುಲೋಸ್, ಪ್ಲಾಂಟ್ಸ್ನಲ್ಲಿ ಸ್ಟ್ರಕ್ಚರಲ್ ಯೂನಿಟ್ ಅಂತ ನಾವು ಇದನ್ನ ಕರಿತೀವಿ. ಹಾಗೆ ಕೈಟಿನ್, ಇವುಗಳನ್ನ ನಾವು ಪಾಲಿಸ್ಯಾಕರೈಡ್ ಅಂತ ಕ್ಲಾಸಿಫೈ ಮಾಡಬಹುದು. ದಿಸ್ ಇಸ್ ಒನ್ ಆಫ್ ದ ವೇಸ್ ಬೇಸ್ಡ್ ಆನ್ ನಂಬರ್ ಆಫ್ ಸಿಂಪಲ್ ಯೂನಿಟ್ಸ್, ಅಥವಾ ಯಾವ ರೀತಿಯಾದಂಥ ಪ್ರಾಡಕ್ಟ್ಗಳು ಹೈಡ್ರೋಲಿಸಿಸ್ ಆದಮೇಲೆ ಬರುತ್ತೆ ಅನ್ನೋದ್ರ ಮೇಲೆ ಮೊದಲನೇ ಕ್ಲಾಸಿಫಿಕೇಶನ್ ಮಾಡಿದ್ವಿ. ದ ಸೆಕೆಂಡ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ದಿ ರೆಡ್ಯೂಸಿಂಗ್ ನೇಚರ್. ಓಕೆ, ಸೊ ಇಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ಗಳನ್ನ ನಾವು ಬೇಸ್ಡ್ ಆನ್ ರೆಡ್ಯೂಸಿಂಗ್ ನೇಚರ್ ಎರಡು ರೀತಿಯಾದಂಥ ಕ್ಲಾಸಿಫೈ ಮಾಡ್ಬೋದು. ರೆಡ್ಯೂಸಿಂಗ್ ಶುಗರ್ and second one non-reducing sugars. ನೀವಿಲ್ಲಿ ರಿಕಾಲ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟು ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ ನಲ್ಲಿ ಸೊ ನಾವು ಕಲ್ತ್ಕೊಂಡಿದ್ವಿ. ದಟ್ ಈಸ್ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ketones. Okay, so they will reduce Tollens reagent or Fillings solution. So ಈ Tollens reagent and filling solutions ಏನಿದೆ, these are mild oxidizing agents. ಓಕೆ, ಸೊ ಈ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ಕೂಡ ಆಲ್ಡಿಹೈಡ್ ಮಾಲಿಕ್ಯೂಲ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ನ ಕೊಡ್ತಾ ಹೋಗುತ್ತೆ. ಟಾಲೆನ್ಸ್ ರಿಯೇಜೆಂಟ್ನ ನಾವು ಸಿಲ್ವರ್ ಮಿರರ್ ಟೆಸ್ಟ್ ಅಂತ ಕೂಡ ಕರಿತೀವಿ. ಸೊ ದೇರ್ ಸಿಲ್ವರ್ ವಿಲ್ ಬಿ ದ ಪ್ರಾಡಕ್ಟ್, ವೆರಾಸ್ ಇನ್ ದ ಫಿಲ್ಲಿಂಗ್ ಸೊಲ್ಯೂಷನ್ ಸೊ ಇಯರ್ Cu plus will be formed. Cu2+ ಇಂದ Cu+ ಫಾರ್ಮ್ ಆಗುತ್ತೆ. ರೆಡ್ಡಿಶ್ ಕಲರ್ಡ್ precipitate will be obtained. Okay, so ಈ ಕಾನ್ಸೆಪ್ಟ್ ನಲ್ಲೇ ಇಟ್ಕೊಂಡು ನಾವಿಲ್ಲಿ ಸೆಕೆಂಡ್ ಕ್ಲಾಸಿಫಿಕೇಶನ್ ನ ಮಾಡ್ತಾ ಇದೀವಿ. ರೆಡ್ಯೂಸಿಂಗ್ ನೇಚರ್, ರೆಡ್ಯೂಸಿಂಗ್ ಶುಗರ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ಎನಿ ಶುಗರ್, ವೆದರ್ ಇಟ್ ಇಸ್ ಪಾಲಿಸ್ಯಾಕರೈಡ್, ಮೊನೊಸ್ಯಾಕರೈಡ್ ಆರ್ ಆಲಿಗೋಸ್ಯಾಕರೈಡ್, ಯಾವುದೇ ಶುಗರ್ನ ನಾವು ತಗೊಂಡ್ರು ಕೂಡ ಸೊ ಇಫ್ ದೇ ಹ್ಯಾವ್ ದ ಎಬಿಲಿಟಿ ಟು ರಿಡ್ಯೂಸ್ ದಿ ಟಾಲೆನ್ಸ್ ಸೊಲ್ಯೂಷನ್ ಆರ್ ದ ಫಿಲ್ಲಿಂಗ್ಸ್ ಸೊಲ್ಯೂಷನ್, ದೆನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದಿ ರೆಡ್ಯೂಸಿಂಗ್ ಶುಗರ್ಸ್. Okay, so if they cannot reduce tollens or the fillings solution, then they are called as the non-reducing sugars. Okay, so ಈಗ monosaccharide ನಲ್ಲೆಲ್ಲಾನು aldehyde group, ketonic group ಫ್ರೀ ಆಗಿರುತ್ತೆ. ಸೊ ಈಸಿಯಾಗಿ ಅವುಗಳು ರಿಯಾಕ್ಟ್ ಆಗತ್ತೆ. ಬಟ್ ಇನ್ ಕೇಸ್ ಆಫ್ ಆಲಿಗೋಸ್ಯಾಕರೈಡ್ಸ್ ಅಂಡ್ ಪಾಲಿಸ್ಯಾಕರೈಡ್ಸ್ ಏನಾಗಬೇಕು, ಆಲ್ಡಿಹೈಡಿಕ್ ಗ್ರೂಪ್ ಏನಿದೆ ಅದು ಫ್ರೀ ಆಗಿ ಇರಬೇಕು. ಸೊ ಆಗ ಮಾತ್ರ ಅವುಗಳು ಟಾಲೆನ್ಸ್ ಅಥವಾ ಫಿಲ್ಲಿಂಗ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ and they can be called as the reducing sugar. So example for reducing sugar ನೀವು ಗ್ಲೂಕೋಸ್, ಗ್ಯಾಲಕ್ಟೋಸ್, ರೈಬೋಸ್. ಓಕೆ, ಸೊ ಹೀಗೆ ಎಕ್ಸಾಂಪಲ್ ನ ಕೊಡ್ಬೋದು. ಫಾರ್ ನಾನ್ ರೆಡ್ಯೂಸಿಂಗ್ ಶುಗರ್ ಯು ಕ್ಯಾನ್ ಗಿವ್ ಆಸ್ an example of sucrose molecule. Okay, so the carbohydrates which reduces the filling solution and tolerance reagent are referred as the reducing sugar, and all monosaccharides. Okay, so whether it is ketone or aldehyde group ಯಾವುದೇ ಇದ್ರೂ ಕೂಡ ಅವುಗಳನ್ನ ನಾವು ರೆಡ್ಯೂಸಿಂಗ್ ಶುಗರ್ ಅಂತ ಕರಿಬಹುದು. ಸೊ ನಾನ್ ರೆಡ್ಯೂಸಿಂಗ್ ನಲ್ಲಿ ಆ ಫ್ರೀ ಆಲ್ಡಿಹೈಡಿಕ್ ಅಂಡ್ ಕಿಟೋನಿಕ್ ಗ್ರೂಪ್ ಇಲ್ಲದೆ ಇರೋದ್ರಿಂದ ಅವುಗಳನ್ನ ನಾವು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಸುಕ್ರೋಸ್ ಮಾಲಿಕ್ಯೂಲ್.
Okay, so this is the second way of classifying the carbohydrates. Next, the third way in which we can classify the carbohydrates based on the taste. Okay, so based on taste nalli ಇವುಗಳನ್ನ ಸ್ವೀಟ್ ಟೇಸ್ಟ್ ಇದ್ರೆ ಅದನ್ನ ನಾವು ಶುಗರ್ಸ್ ಅಂತ ಕರಿತೀವಿ. And if they are not having sweet taste, then they are called as the non-sugars. Okay, so example, ಎಲ್ಲ ಮೋನೋಸ್ಯಾಕರೈಡ್ಗಳು ಹಾಗೂ ಆಲಿಗೋಸ್ಯಾಕರೈಡ್ಗಳನ್ನ ನಾವು ಶುಗರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನಾನ್ ಶುಗರ್ಸ್ಗೆ ಪಾಲಿಸ್ಯಾಕರೈಡ್ ಲೈಕ್ ಸ್ಟಾರ್ಚ್, ಸೆಲ್ಯುಲೋಸ್ ಇವುಗಳನ್ನ ಎಕ್ಸಾಂಪಲ್ ಆಗಿ ನೀವು ಕೊಡ್ಬೋದು. ಸೊ ಹೀಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ನಾವು ನೋಡಿದ್ವಿ. ಈಗ ಮೋನೋಸ್ಯಾಕರೈಡ್ಗಳ ಬಗ್ಗೆ ವಿ ಹ್ಯಾವ್ ಟು ಲರ್ನ್. ಈ ಮೋನೋಸ್ಯಾಕರೈಡ್ನ ಮೊದಲನೇದಾಗಿ ಫರ್ದರ್ ಆಗಿ ಕ್ಲಾಸಿಫೈ ಮಾಡ್ಬೋದು. ಅದನ್ನು ಕಲ್ತ್ಕೊಂಡು ಆಮೇಲೆ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ನ ಕಲಿತಾ ಹೋಗಬೇಕು. ಓಕೆ, ಸೊ ಈ ಮೋನೋಸ್ಯಾಕರೈಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಓಕೆ, ಸೊ ಮೋನೋಸ್ಯಾಕರೈಡ್ ಅಂದ್ರೆ ಸಿಂಪಲ್ ಯೂನಿಟ್, ದೇ ಕೆನ್ ನಾಟ್ ಅಂಡರ್ಗೋ ಫರ್ದರ್ ಹೈಡ್ರಾಲಿಸಿಸ್ ಅಂತ ಕಲ್ತ್ಕೊಂಡ್ವಿ. ಓಕೆ, ಸೊ ಇಂಥ ಸಿಂಪ್ಲರ್ ಯೂನಿಟ್ ನಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇರುತ್ತೆ ಅನ್ನೋದ್ರ ಮೇಲೆ ಮೋನೋಸ್ಯಾಕರೈಡ್ನ ನಾವು ಕ್ಲಾಸಿಫೈ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಒನ್, ಈ ಕಾರ್ಬನ್ ಆಟಮ್ ಏನಿರುತ್ತೆ, ಅರೇಂಜ್ಮೆಂಟ್ ಏನಿರುತ್ತೆ ಅದರಲ್ಲಿ ಈದರ್ ಆಲ್ಡಿಹೈಡಿಕ್ ಗ್ರೂಪ್ ಇರ್ಬೋದು ಆರ್ ದಿ ಕಿಟೋನಿಕ್ ಗ್ರೂಪ್ ಇರ್ಬೋದು. ಸೊ ಹಾಗಾಗಿ ಬೇಸ್ಡ್ ಆನ್ ದಿ ಫಂಕ್ಷನಲ್ ಗ್ರೂಪ್ ಕೂಡ ನಾವು ಮೋನೋಸ್ಯಾಕರೈಡ್ನ ಕ್ಲಾಸಿಫೈ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ 3 ಕಾರ್ಬನ್ ಕಂಟೈನಿಂಗ್ ಮೋನೋಸ್ಯಾಕರೈಡ್ ಅಂತ ಅನ್ಕೊಂಡ್ರೆ ಆ 3 ಕಾರ್ಬನ್ ಕಂಟೈನಿಂಗ್ ಮಾಲಿಕ್ಯೂಲ್ ಇದರ್ ಆಲ್ಡಿಹೈಡ್ ಆಗಿರ್ಬೋದು ಅಥವಾ ಕೀಟೋನ್ ಗ್ರೂಪ್ ಆದ್ರೂ ಆಗಿರ್ಬೋದು. ಸೊ ಹೀಗೆ 2 ರೀತಿಯಾದಂಥ ಕ್ಲಾಸಿಫಿಕೇಶನ್ ನಾವು ನೋಡ್ತೀವಿ, ಬೇಸ್ಡ್ ಆನ್ ದಿ ನಂಬರ್ ಆಫ್ atoms and based on the functional group present. Okay, so idake the simplest, the first molecule, the carbohydrate, the first monosaccharide has got the 3 carbon in it. So carbon atom 3 irutte, so adanna ನಾವು ಟ್ರಯೋಸಿಸ್ ಅಂತ ಕರಿತೀವಿ. ಟ್ರೈ ಫಾರ್ 3, ಓಸಿಸ್ ಅಂದ್ರೆ ಮೋನೋಸ್ಯಾಕರೈಡ್, ದಟ್ ಈಸ್ ದ ಶುಗರ್ ಮಾಲಿಕ್ಯೂಲ್, ಟ್ರಯೋಸ್. ಓಕೆ, ಸೊ ಟ್ರಯೋಸಿಸ್ ಅಥವಾ ಟ್ರಯೋಸ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಹಿಯರ್ ಇನ್ ಕೇಸ್ ಆಲ್ಡಿಹೈಡ್ ಏನಾದರೂ ಫಂಕ್ಷನಲ್ ಗ್ರೂಪ್ ಆಗಿದ್ರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ದಿ ಆಲ್ಡೋ ಟ್ರಯೋಸ್. ಓಕೆ, ಇನ್ ಕೇಸ್ ಕೀಟೋನ್ ಏನಾದರೂ ಫಂಕ್ಷನಲ್ ಗ್ರೂಪ್ ಆಗಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಕೀಟೋ ಟ್ರಯೋಸ್. ಸೊ ಆಲ್ಡೋ ಟ್ರಯೋಸ್ ಅಥವಾ ಕೀಟೋ ಟ್ರಯೋಸ್ ಅಂದರೆ ಎರಡರಲ್ಲೂ 3 ಕಾರ್ಬನ್ ಆಟಮ್ ಇರುತ್ತೆ. ಬಟ್ ಆಲ್ಡೋ ಟ್ರಯೋಸ್ನಲ್ಲಿ ಆಲ್ಡಿಹೈಡ್ ಇಸ್ ಅ ಫಂಕ್ಷನಲ್ ಗ್ರೂಪ್, ದಟ್ ಈಸ್ C ಡಬಲ್ ಬಾಂಡ್ O H. ಓಕೆ, ಕೀಟೋ ಟ್ರಯೋಸ್ನಲ್ಲಿ C ಡಬಲ್ ಬಾಂಡ್ O, ಕೀಟೋನ್ ಗ್ರೂಪ್ ಇಸ್ ದ ಫಂಕ್ಷನಲ್ ಗ್ರೂಪ್. ಸೊ ಹೀಗೆ ನಾವು ಡಿಸ್ಟಿಂಗ್ವಿಷ್ನ ಮಾಡ್ಬೋದು. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ತಗೊಳ್ಳೋದಾದ್ರೆ ಆಲ್ಡೋ ಟ್ರಯೋಸ್ನಲ್ಲಿ ಎಕ್ಸಾಂಪಲ್ ಇಸ್ ಗ್ಲಿಸರಾಲ್ಡಿಹೈಡ್. ದಿಸ್ ಇಸ್ ದ ಸಿಂಪ್ಲೆಸ್ಟ್ sugar unit, glyceraldehyde. And for keto triose, dihydroxy acetone. Okay, so this is the keto triose. Next one, if it has got the 4 carbon unit, so then it is called as the tetrose. ಟೆಟ್ರಾ ಅಂದರೆ 4. ಓಕೆ, ಸೊ ಹಾಗಾಗಿ ಇದನ್ನು ಟೆಟ್ರೋಸ್ ಅಂತ ಕರೀತಾರೆ. ಸೊ ಹಾಗೆ ಆಲ್ಡಿಹೈಡ್ ಇದ್ರೆ that is known as the aldo tetrose, and if ketone group is there it is called as the keto tetrose. So example for this ones are erythrose and threose. So hage very important one is the 5 carbon containing, they are called as the pentose. ಪೆಂಟೋಸ್ ಶುಗರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆಲ್ಡೋ ಪೆಂಟೋಸ್ ಆ್ಯಂಡ್ ಕೀಟೋ ಪೆಂಟೋಸ್. ಸೊ ಆಲ್ಡೋ ಪೆಂಟೋಸ್ಗೆ ಎಕ್ಸಾಂಪಲ್ ರೈಬೋಸ್,
ketopentose ಗೆ example xylose. Still more very important ones are hexose. Hexoses, okay, so they are aldohexose and ketohexose. So example for these ones are glucose, galactose, and fructohexose is the ketohexose is the fructose. Okay, so hige ನಾವು classify ಮಾಡಬಹುದು. These are the very important 7 carbon containing compounds are also there, heptose molecule, but ಈ molecule ಗಳಿಂದ ಇವು very very important ones with respect to their biological function. So ಹೀಗೆ ನಾವು monosaccharide ನ classify ಮಾಡಿದ್ವಿ based on number of carbon as well as based on functional group. So ಈಗ ನಾವು ಗ್ಲೂಕೋಸ್ ಬಗ್ಗೆ ಕಲಿಬೇಕು, ಅದು ಸ್ಟ್ರಕ್ಚರ್. ಸೊ ಹೇಗೆ ಗ್ಲೂಕೋಸ್ ಆ ಸ್ಟ್ರಕ್ಚರ್ನ ಎಲಿಸಿಡೇಟ್ ಮಾಡಿದ್ರು ಆ ಇನ್ಫಾರ್ಮೇಷನ್ನ ಕಲಿತಾ ಹೋಗಬೇಕು. ಮೊದಲನೇದಾಗಿ ಹೌ ವಿ ಕ್ಯಾನ್ ಪ್ರೊಡ್ಯೂಸ್ ಗ್ಲೂಕೋಸ್ ಅನ್ನೋದನ್ನ ಕಲಿಯೋಣ. ಸೊ ವಿ ಲರ್ನ್ಡ್ ದಟ್ ಗ್ಲೂಕೋಸ್ ಇಸ್ ಅ ಮೋನೋಸ್ಯಾಕರೈಡ್. ಪಾಲಿಸ್ಯಾಕರೈಡ್ ಅಥವಾ ಆಲಿಗೋಸ್ಯಾಕರೈಡ್ನ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಗ್ಲೂಕೋಸ್ ಮಾಲಿಕ್ಯೂಲ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವೀಗ ಸುಕ್ರೋಸ್ನ ತಗೊಂಡ್ರೆ, ಸುಕ್ರೋಸ್ ಅಂದರೆ ಟೇಬಲ್ ಶುಗರ್, ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಶುಗರ್, C12H22O11. ಓಕೆ, ಸೊ ಇದನ್ನು ಹೈಡ್ರಾಲಿಸಿಸ್ ಮಾಡಬೇಕು. ಹೈಡ್ರಾಲಿಸಿಸ್ ಅಂದರೆ ಆಸಿಡ್ ಹೈಡ್ರಾಲಿಸಿಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್. ಸೊ ಇಲ್ಲಿ ನಾವು HCl ಆದರೂ ತಗೊಳ್ಬೋದು ಅಥವಾ H2SO4, ಡೈಲ್ಯೂಟ್ H2SO4 ಆರ್ ಡೈಲ್ಯೂಟ್ HCl, ಎನಿ ಡೈಲ್ಯೂಟ್ ಆಸಿಡ್ ಕ್ಯಾನ್ ಬಿ ಟೇಕನ್ ಆ್ಯಂಡ್ ಸ್ವಲ್ಪ ಬಾಯ್ಲ್ ಮಾಡಬೇಕು. ವಿ ಹ್ಯಾವ್ ಟು ಹೀಟ್ ಇಟ್. ಓಕೆ, ಸೊ ಆನ್ ಹೀಟಿಂಗ್ ಈ ಸುಕ್ರೋಸ್ ಮಾಲಿಕ್ಯೂಲ್ ಏನಿದೆ C12H22O11 ಅವು ಎರಡು ಮಾಲಿಕ್ಯೂಲ್ಗಳ ಮಧ್ಯೆ ಬಾಂಡ್ ಬ್ರೇಕ್ ಆಗಿ ಸೊ ಒಂದು ಗ್ಲುಕೋಸ್ ಬರುತ್ತೆ, ಇನ್ನೊಂದು ಫ್ರಕ್ಟೋಸ್ ಬರುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಯಿತು ಸುಕ್ರೋಸ್ ಮಾಲಿಕ್ಯೂಲು ಗ್ಲುಕೋಸ್ ಹಾಗೂ ಫ್ರಕ್ಟೋಸ್ ಇಂದ ಮಾಡಲ್ಪಟ್ಟಿದೆ ಅಂತ. ಸೊ ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, C6H12O6. ದೆನ್ ಇನ್ ವಿಚ್ ದೇ ಡಿಫರ್? ಸೊ ಇನ್ ದಿ ಫಂಕ್ಷನಲ್ ಗ್ರೂಪ್. ನಾವಿಲ್ಲಿ ನೋಡಿದ್ವಿ ಗ್ಲೂಕೋಸ್ ಅಲ್ಲಿ ಆಲ್ಡೋ ಗ್ರೂಪ್ ಇರುತ್ತೆ, ಫ್ರಕ್ಟೋಸ್ ನಲ್ಲಿ ಕೀಟೋ ಗ್ರೂಪ್ ಇರುತ್ತೆ. ಸೊ ಆ ಒಂದು ಸ್ಟ್ರಕ್ಚರ್ ನಲ್ಲಿ ದ ಗ್ಲೂಕೋಸ್ ಅಂಡ್ ದಿ ಫ್ರಕ್ಟೋಸ್ ಆರ್ ಡಿಫರಿಂಗ್. ಓಕೆ, ಸೊ ಈಗ ನಾವು ಸುಕ್ರೋಸ್ ಇಂದ ತೆಗಿಬಹುದು ಅಥವಾ ಈವನ್ ವಿ ಕ್ಯಾನ್ ಗೆಟ್ ದಿ ಸ್ಟಾರ್ಚ್. ಓಕೆ, ಸೊ ಆ ಸ್ಟಾರ್ಚ್ ಇಂದ ಕೂಡ ಗ್ಲೂಕೋಸ್ ಮಾಲಿಕ್ಯೂಲ್ ನ ನಾವು we can obtain, right? So how we can represent starch is polysaccharide ಆಗಿರೋದ್ರಿಂದ so ನಾವು ಇದನ್ನ C6H10O5 N molecules ಅಂತ ತಗೊಂಡು, ಸೊ ಇದಕ್ಕೆ N molecules of water, ಬಿಕಾಸ್ ಇದರಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ ಬೇಕಾಗತ್ತೆ ಅಂತ ನಮಗೆ ವಿ ಡೋಂಟ್ ನೋ, ಬಿಕಾಸ್ ಇಟ್ ಇಸ್ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಸಿಂಪ್ಲರ್ ಯೂನಿಟ್. ಓಕೆ, ಸೊ ಆ ಸಿಂಪ್ಲರ್ ಯೂನಿಟ್ಗಳು ಎಷ್ಟು ಅರೇಂಜ್ ಆಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲದಿರೋದ್ರಿಂದ ಸೊ ವಿ ಹ್ಯಾವ್ ಟು ರೆಪ್ರೆಸೆಂಟ್ ದಟ್ ವಿತ್ ದಿ N. ಸೊ N ವಾಟರ್ ಮಾಲಿಕ್ಯೂಲ್. ಇಲ್ಲೂ ಕೂಡ ಆಸಿಡ್ ಹೈಡ್ರಾಲಿಸಿಸ್ನ ನಾವು ಮಾಡಬೇಕು. ಸೊ ಬಟ್ ಹಿಯರ್ ಲಿಟಲ್ ಹೈಯರ್ ಟೆಂಪ್ರೇಚರ್ ವಿ ಹ್ಯಾವ್ ಟು ಟೇಕ್, ದಟ್ ಈಸ್ 393 Kelvin ಟೆಂಪ್ರೇಚರ್ ಆ್ಯಂಡ್ 2 to 3 atmospheric pressure. ಸೊ ಇಷ್ಟು ಟೆಂಪ್ರೇಚರ್ ಮತ್ತು ಪ್ರೆಷರ್ ನಾವು ಕೊಟ್ಟಾಗ ಸೊ ವಿ ವಿಲ್ ಗೆಟ್ ದಿ N molecule ಆಫ್ ಗ್ಲುಕೋಸ್ ಯೂನಿಟ್ಸ್. ಓಕೆ, ಸೊ ಹೀಗೆ ನಾವು ಗ್ಲುಕೋಸ್ನ can be obtained by 2 different methods. So in the next class, let us see the structure elucidation of the glucose molecule. Thank you.